ಪ್ರತಿಭಟನೆಯಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದು. ಅದು ತುಂಬಾ ಯಶಸ್ವಿಯಾಯಿತು. ಸುಮಾರು ಒಂದು 15,000 ಜನ ರೈತರು ಭಾಗವಹಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸರ್ಕಾರ ತಾತ್ಕಾಲಿಕವಾಗಿ ಆ ಲಿಂಕ್ ಕ್ಯಾನಲ್ ಅನ್ನು ಸ್ಥಗಿತಗೊಳಿಸಿದೆ. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು, ಪರಮೇಶ್ ಸಾಹೇಬರು ಎಲ್ಲರೂ ಕೂಡ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲಿಂಕ್ ಕ್ಯಾನಲ್ ಅನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿ. ಆದರೆ ತಿರ್ಗಾ ನಾವೆಲ್ಲವನ್ನ ನಿನ್ನೆನೂ ಕೂಡ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದು, ಲಿಂಕ್ ಕ್ಯಾನಲ್ ಅನ್ನ ನಿಲ್ಲಿಸದೆ ಹೋದ್ರೆ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ. ಅದರ ಭಾಗವಾಗಿ ಇವತ್ತು ಜಿ ಪರಮೇಶ್ ಸಾಹೇಬರು, ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ರು. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅಸೆಂಬ್ಲಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ಇವತ್ತು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಇವತ್ತು 2 ಹೇಳಿಕೆಗಳನ್ನ ನಾನು ನೋಡಿದೆ. ಅವರು 2 ಹೇಳಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನಾವು ಲಿಂಕ್ ಕ್ಯಾನಲ್ ಅನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ನಿಲ್ಲಿಸೋದಿಲ್ಲ, ಈಗಾಗಲೇ 40% ಕಾಮಗಾರಿ ಆಗಿದೆ ಅಂತ ಅವ್ರು ಹೇಳಿದ್ದಾರೆ. ಇವತ್ತು ಪರಮೇಶ್ವರ್ ಅವರು ಕೂಡ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು. ತಾವು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೋಗಿದ್ವಿ. ಅವರು ಒಂದು ಮುಖ್ಯವಾಗಿ ಹೇಳಿದ್ದಾರೆ, ಮಾಗಡಿ ನಾವು ನೀರನ್ನ ಕೊಡೋದಿಲ್ಲ, ಬರೀ ಕುಣಗಲ್ಗೆ ಅಂತ ಹೇಳಿ. ನಾನು ಮಾಗಡಿ ವಾಟರ್ ಅಲೋಕೇಶನ್ ಆಗಿಲ್ಲ ಅಂತ ಹೇಳಿದ್ದಾರೆ. ಎಗೇನ್ ಪುನಃ ಗೊಂದಲದ ಹೇಳಿಕೆಗಳನ್ನ ತುಮಕೂರು ಜಿಲ್ಲೆಯ ಹೇಮಾವತಿಯ ನಾಲೆಯ ಹೋರಾಟದ ಬಗ್ಗೆ ಸರ್ಕಾರ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದೆ. 2ನೇದು ಹೇಳಿದ್ದಾರೆ, ನಾವು ಕುಣಿಗಲಿಗೆ ನೀರನ್ನು ತಗೊಂಡು ಹೋಗ್ತೀವಿ ಅಂತೇಳಿ. ನಾವು ಹೋರಾಟಗಾರರು ಇಲ್ಲಿ ಕೂತಿರುವಂತವ್ರು ಯಾರು ಕೂಡ ಮಾಗಡಿಗೆ ನೀರು ಕೊಡಬೇಡಿ ಅಂತ ಹೇಳಿಲ್ಲ. ವೆರಿ ವೆರಿ ಕ್ಲಿಯರ್. ಕುಣಿಗಲ್ಗೆ ಅಥವಾ ಮಾಗಡಿಗೆ ನೀರನ್ನ ಕೊಡಬೇಡಿ ಅಂತ ಹೇಳಿಲ್ಲ. ಮಾಗಡಿ ಏನೋ ಪಾಕಿಸ್ತಾನದಲ್ಲಿಲ್ಲ ಅಥವಾ ಬೇರೆ ಎಲ್ಲೋ ಇಲ್ಲ. ನಾವೇನೋ ಸಿಂಧೂ ನದಿ ನೀರನ್ನ ಇವತ್ತು ಪಾಕಿಸ್ತಾನಕ್ಕೆ ಕೊಡಲ್ಲ ಅಂತ ಹೇಳಿ ನಮ್ಮ ದೇಶದ ನಿರ್ಣಯ ಆಗಿರೋ ತರ ನಮ್ಮ ಅಪ್ಪನ ಮನೆಯದ ಆಸ್ತಿ ಅಲ್ಲ ಅದು. ಮಾಗಡಿನೂ ಕೂಡ ನಮ್ಮ ಅಣ್ಣ ತಮ್ಮದಿದೆ, ಕುಣಿಗಲ್ಲು ಕೂಡ ನಮ್ಮ ಜನ್ಮಭೂಮಿ, ನಮ್ಮ ಅಣ್ಣ ತಮ್ಮದಿರೆ ಅವರು ಕೂಡ, ಅದು ನಮ್ಮ ಜಿಲ್ಲೆಯಲ್ಲಿ ಇರುವಂತದ್ದು. ನಾವು ಸ್ಪಷ್ಟವಾಗಿ ಹೇಳ್ತಾ ಇರೋದು, ಹೇಮಾವತಿ ನೀರನ್ನ ಅವೈಜ್ಞಾನಿಕವಾಗಿ ಕುಣಿಗಲಿಗೆ ಮತ್ತೆ ಮಾಗಡಿಗೆ ತಗೊಂಡೋಗುವಂತ ಯೋಜನೆಯಲ್ಲಿ ಎಕ್ಸ್ಪ್ರೆಸ್ ಕೆನಾಲ್ ಇರುವಂತ ತಾಂತ್ರಿಕ ಸಮಸ್ಯೆಗಳನ್ನು ಹೇಳಿ ಆ ಒಂದು ಏನು ಯೋಜನೆ ಇದೆ 12 ಅಡಿ ಇರುವಂತ ವ್ಯಾಸದ ಇರುವಂತ ಪೈಪ್ ಅಲ್ಲಿ ಅವೈಜ್ಞಾನಿಕವಾಗಿ ಏನಂದ್ರೆ ಕ್ಯಾನಲ್ ಅಂದ್ರೆ ನೀರು ಹೋಗುವಂತ ಕ್ಯಾನಲ್ ಮೇಲಿದೆ. ಯಾವುದೇ ಕ್ಯಾನಲ್ ಅಲ್ಲಿ ನೀರು ತಗೊಂಡೋಗ್ಬೇಕಾದ್ರೆ, ಯಾವುದೇ ಒಂದು ಯೋಜನೆ ಮಾಡ್ಬೇಕಾದ್ರೆ ಕ್ಯಾನಲ್ ಅಲ್ಲಿ ಬಾಟಮ್ ಇಂದ ಟಾಪ್ ಮೆಜರ್ಮೆಂಟ್ ತಗೊಂಡು ಸೆಂಟ್ರಲ್ ಪಾಯಿಂಟ್ ಅಲ್ಲಿ ನೀರನ್ನ ವೆಲಾಸಿಟಿ ನೋಡ್ಕೊಂಡು ನೀರನ್ನ ತಗೊಂಡು ಹೋಗ್ತಾರೆ. ಇದು ಯಾವ ರೀತಿ ಯೋಜನೆ ಅಂತ ಹೇಳಿದ್ರೆ, ಈ ನಾಲೆ ಮೇಲಿದೆ, ಕೆಳಗಡೆ ಹೋಲಿಟ್ಬಿಟ್ಟವ್ರೆ. ಅಂದ್ರೆ ಯಾವುದೇ ಒಂದು ಅವೈಜ್ಞಾನಿಕ ಅಂತ ನಾವು ಒಬ್ಬ ರೈತ ಅಲ್ಲ, ಒಬ್ಬ ಬಾಂಡೆಡ್ ಲೇಬರ್ ಕರ್ಕೊಂಡು ಹೋಗಿ ಆ ಯೋಜನೆ ತೋರಿಸಲು ಹೇಳ್ತಾನೆ, ಒಂದು ಡ್ರಾಪ್ ಮುಂದಕ್ಕೆ ನೀರು ಹೋಗಲ್ಲ ಅಂತ ಹೇಳಿ. ಆದರೆ ನಾವು ಇದನ್ನ ಮೂಲಭೂತವಾದ ಪ್ರಶ್ನೆಯನ್ನ ನಾವು ಸರ್ಕಾರಕ್ಕೆ ಎತ್ತಿದ್ದೇವೆ. ಅದಕ್ಕೆ ಪರಮೇಶ್ ಸಾಹೇಬರು ಅಸೆಂಬ್ಲಿಯಲ್ಲಿ ಒಂದು ಕಮಿಟಿ ಮೀಟಿಂಗ್ ಅಲ್ಲಿ ಒಂದು ಸಭೆಯನ್ನ ಕರೆದಿದ್ರು. ನಾವೆಲ್ಲ ಶಾಸಕರು ಕೂಡ ಹೋಗಿದ್ದು. ಶಾಸಕರು ಹೋದಾಗ ಆ ತಾಂತ್ರಿಕ ಸಮಿತಿಯವರು ನಮ್ಮ ಜೊತೆ ಮಾತಾಡಿ ಹೇಳಿದ್ರು, ನಾವೆಲ್ಲವನ್ನ ಪರಿಶೀಲಿಸ್ತೇವೆ, ಯಾವ್ಯಾವ ತಾಲೂಕಿಗೆ ನೀರು ಹೋಗಲ್ಲ, ಯಾವ್ಯಾವ ಯೋಜನೆ ಲಿಫ್ಟ್ ಇರಿಗೇಷನ್ ಒಳಗೆ ನೀರು ಹೋಗಲ್ಲ, ಆ ತರ ನಿಮ್ಗೆ ಸಮಸ್ಯೆ ಇದ್ರೆ ಅದನ್ನ ನಾವು ಒಂದು ವರದಿ ಕೊಡ್ತೇವೆ ಅಂತ ಹೇಳಿ ಹೋದ್ರು. ಅಷ್ಟು ಮೀಟಿಂಗ್ ಬಿಟ್ರೆ ಆ ತಾಂತ್ರಿಕ ಸಮಿತಿ ಕೊಟ್ಟಂತ ವರದಿಯನ್ನ ಇಲ್ಲಿವರೆಗೂ ಶಾಸಕರನ್ನ ಕರೆದು ಡಿಸ್ಕಷನ್ ಮಾಡಿ ಇದು ಪರ್ಫೆಕ್ಟ್ ಆಗಿದೆ, ಅದಕ್ಕೆ ನಾವು ನೀರು ತಗೊಂಡು ಹೋಗ್ತೀವಿ ಅಂತ ಯಾವತ್ತೂ ನಮ್ಗೆ ಹೇಳಿಲ್ಲ. ಅವರು ಸುಳ್ಳು ಹೇಳಬಾರ್ದು. ಪರಮೇಶ್ ಸಾಹೇಬರು ಎಲ್ಲಾ ವಿಷಯಗಳನ್ನ ಪಾರದರ್ಶಕವಾಗಿ ತುಮಕೂರು ಜಿಲ್ಲೆಯವರ ಶಾಸಕರ ಒಂದು ಅಹವಾಲನ್ನ, ಒಂದು ಮನವಿಯನ್ನ ಸ್ವೀಕಾರ ಮಾಡಿ ಮಾತಾಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಕಾಂಗ್ರೆಸ್ಸಿನ ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ಬೇರೆ ಅಲ್ಲ, ಅವ್ರು ನಮ್ಮ ಜಿಲ್ಲೆಯವರು, ಎಲ್ಲರಿಗೂ ಸಚಿವರಾಗಿರುವಂತವ್ರು ತುಮಕೂರು ಜಿಲ್ಲೆಗೆ. ಅದರಿಂದ ಈ ಒಂದು ಏನು ಗೊಂದಲ ಇದೆ, ಆ ಟೆಕ್ನಿಕಲ್ ರಿಪೋರ್ಟ್ ಏನಿದೆ ಅದನ್ನ ಡಿಸ್ಕಷನ್ಗೆ ಒಂದು ಸರ್ವಪಕ್ಷದ ಸಭೆ ಕರೀಬೇಕು ಎಲ್ಲಾ ಶಾಸಕರನ್ನ. 2ನೇದು ಏನಪ್ಪಾ ಅಂತ ಹೇಳಿದ್ರೆ, ಈಗಾಗಲೇ ಕುಣಿಗಲ್ನ ಮಾಗಡಿಗೆ 68 ಕೆರೆಗಳಿಗೆ ತುಂಬುವಂತ ಯೋಜನೆಗೆ ಗೊಟ್ಟಿ ಕೆರೆ ಹತ್ರ ಪಂಪ್ ಹೌಸ್ ಮಾಡಿದ್ದಾರೆ. ಅಂದ್ರೆ ಸುಮಾರು
20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಂಪ್ ಹೌಸ್ಗಳನ್ನ ಮತ್ತೆ ಪಂಪ್ ಹೌಸ್ ಅನ್ನ ಪಂಪ್ ಮೋಟರ್ಗಳನ್ನ ಅಳವಡಿಸಿರೋದಾಗಿದೆ. ಸರ್ಕಾರದಲ್ಲಿ ವಾಟರ್ ಅಲೋಕೇಶನ್ ಇಲ್ಲದೆ ಮಾಗಡಿಗೆ ಅಂದ್ರೆ ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದಲ್ಲಿ ಆ ಭಾಗದಲ್ಲಿ ರೈತರು ವೋಟ್ ಹಾಕ್ಲಿ ಅಂತ ಹೇಳಿ ಮಾಡಿದ್ರ ವಾಟರ್ ಅಲೋಕೇಶನ್ ಇಲ್ಲದೆ ಯಾರು ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದು ಆ ಕಾಮಗಾರಿಯನ್ನು ಪ್ರಾರಂಭ ಮಾಡಕ್ಕೆ? ಇಲ್ಲಿ ಅಧಿಕಾರಿಗಳು ಮಾಡಿರುವಂತ ಗೊಂದಲಗಳು. ಅದಕ್ಕೆ ನಾವು ಯಾವಾಗಲೂ ಅಧಿಕಾರಿಗಳಿಗೆ ನಾವು ಹೇಳೋದು, ಒಂದು ಯೋಜನೆ ಮಾಡಬೇಕಾದ್ರೆ ಆಗುವವುಗಳನ್ನು ಯೋಚನೆ ಮಾಡಿ ವೈಜ್ಞಾನಿಕವಾಗಿ ನೀರು ಆ ಕೆರೆಗಳಿಗೆ ತುಂಬುತ್ತಾ ಇಲ್ವಾ ಅನ್ನೋದನ್ನ ಯೋಚನೆ ಮಾಡಿ ಮಾಡಬೇಕು. ಇವತ್ತು 68 ಕೆರೆಗೆ ನೀರು ತುಂಬೋದಕ್ಕೆ ಮಾಗಡಿಗೆ ಯೋಜನೆ ಮಾಡಿ, ಇವತ್ತು ನಾವು ಮಾಗಡಿಗೆ ಅಲೋಕೇಶನ್ ಇಲ್ಲ, ಸರ್ಕಾರದ ಮುಂದೆ ಇದೆ, ಅದು ನೀರು ಕೊಡಲ್ಲ ಅಂತ ಹೇಳ್ತಾರೆ. ನಾವು ಇಲ್ಲಿದ್ದಂತ ಹೋರಾಟಗಾರರು ನಾವು ಹೇಳ್ತಾ ಇರೋದು, ಎಕ್ಸ್ಪ್ರೆಸ್ ಕ್ಯಾನಲ್ ಅನ್ನ ಮಾಡಿ ಅವೈಜ್ಞಾನಿಕವಾಗಿ ನೀರು ತಗೊಂಡು ಹೋಗಬಾರ್ದು ಅನ್ನೋದು ಬಿಟ್ರೆ ನಾವು ಯಾವುದೇ ಜಿಲ್ಲೆಗೆ ಮತ್ತೊಂದಕ್ಕೆ ನಮ್ಮ ರಾಜಕೀಯ ಇಲ್ಲ. ನೀರು ಬರುವಂತ ಯೋಜನೆಗಳು ಆಗ್ಬೇಕು ಅನ್ನೋದೇ ನಮ್ದು ಅಪೇಕ್ಷೆ. ಮಾಗಡಿಗೆ ತಗೊಂಡೋಗ್ಲಿ, ಅವರು ಶಿಂಷಾ ನದಿಯಿಂದ ತಗೊಂಡೋಗ್ಲಿ ಅಂತಲೂ ಕೂಡ ನಾನು ಒಂದು ಯೋಜನೆ ಮಾಡಿದ್ರೆ ಕೆರೆಗಳು ತುಂಬಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಇವತ್ತು ಪರಮೇಶ್ ಸಾಹೇಬರು ಕರೆದಿರೋದು ಕುಣಗಲ್ಗೆ ನೀರು ಹೋಗಿಲ್ಲ ಅಂತ, ಅರ್ಧ TMC 3 TMC ಹೋಗೋ ಕಡೆ 1/4 TMC ಇಷ್ಟೇ ಹೋಗಿದೆ ಅಂತೇಳಿ ಅವರು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ. ಎಲ್ಲಿದೆ ಗೇಜು? ಕುಣಿಗಲ್ಗೆ ಹೋಗುವಂತ ಗೇಜ್ ಏನಾದ್ರು ಇಟ್ಟಿದ್ದಾರ? ಹಾಗಿದ್ರೆ ಅಧಿಕಾರಿಗಳು 2 ವರ್ಷ ಇರುವುದೇ ಸರ್ಕಾರ ಇದೆಯಲ್ಲ, ಕಾಂಗ್ರೆಸ್ ಸರ್ಕಾರ, ಯಾಕೆ ನೀರನ್ನು ತಗೊಂಡು ಹೋಗ್ಲಿಲ್ಲ? ಹಾಗಿದ್ರೆ ನಾಲೆ ಸರಿಗಿಲ್ವಾ? ವರದಿ ತಗೊಂಡಿದಾರ? ನಾಲೆ ಅವೈಜ್ಞಾನಿಕವಾಗಿದೆ. ಈಗಿರುವಂತಹ ನಾಲೆ 100,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಲೆಯನ್ನು ಆಧುನೀಕರಣ ಮಾಡಿದ್ದೇವೆ, ಮಾಡಿ 2 ವರ್ಷ ಆಗಿದೆ. ಆ 2 ವರ್ಷದಲ್ಲಿ 1,000 ಕೋಟಿ ಖರ್ಚು ಮಾಡಿ ಕುಣಿಗಲ್ವರೆಗೆ ನೀರು ಹೋಗ್ಬೇಕು ಅಂತ ಹೇಳಿ ಮಾಡಿರುವಂತ ಯೋಜನೆ, ಅಧಿಕಾರಿಗಳು ಕೊಟ್ಟಂತ ತಾಂತ್ರಿಕ ಸಮಿತಿಯ ವರದಿ ಆಗಿದ್ರೆ ಯಾಕೆ ನೀರು ಹೋಗ್ಲಿಲ್ಲ? ತನಿಖೆ ಆಗ್ಬೇಕಲ್ಲ. ತಿರ್ಗಾ